ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜುಲ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಕುರಿತು ಕಾಂಗ್ರೆಸ್ ಸುಳ್ಳು ಪ್ರಚಾರ. ಅಂಬೇಡ್ಕರ್ ಅವರನ್ನು ಶಾ ಅಪಮಾನಿಸಿಲ್ಲ. ಎನ್ ಶಂಕರಪ್ಪ. ಎಸ್ಪಿ ಅಧ್ಯಕ್ಷತೆಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯ ಕುಂದುಕೊರತೆ ಸಭೆ. ಜಾತಿ ನಿಂದನೆ ಪ್ರಕರಣ ದಾಖಲಿಸಲು ಪೊಲೀಸರು ಹಿಂದೇಟು. ಸುಳ್ಳು ಜಾತಿ ಪ್ರಮಾಣ ದೂರು ಕೊಟ್ಟರೂ ಕ್ರಮವಿಲ್ಲ. ಡಿಸೆಂಬರ್ 28ರಂದು ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಪುಣ್ಯ ಸ್ಮರಣೆ. ಸಂಗೀತ ಸಮ್ಮೇಳನ. ಡಾಕ್ಟರ್ ನರಸಿಂಹಲು ವಡವಾಟಿ. ರಾಜ್ಯಸಭೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ. ಗೃಹ ಸಚಿವ ಅಮಿತ್ ಶಾ ಅವರನ್ನು ವಜಾಗೊಳಿಸಲು ಮುಸ್ಲಿಂ ಫೋರಂ ಆಗ್ರಹ. ಗಬ್ಬೂರಿನಲ್ಲಿ ಇನಾಂ ಭೂಮಿ ಮಾರಾಟ. ಕ್ರಮಕ್ಕೆ ಆಗ್ರಹಿಸಿ ಮನವಿ. ಸವಿತಾ ಸಮಾಜ ನಿವೃತ್ತ ನೌಕರರ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ. ಧರೇಸಾಬ್. ವಾರ್ತೆಗಳ ವಿವರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೀವಾವಧಿಯಲ್ಲಿ ನಿರಂತರವಾಗಿ ಅಪಮಾನಿಸಿ ಅಗೌರವದಿಂದ ನೋಡಿರುವ ಕಾಂಗ್ರೆಸ್ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವರು ಮಾತನಾಡಿರುವುದನ್ನು ತಿರುಚಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಜೀವಿತಾವಧಿಯಲ್ಲಿ ಸೌಜನ್ಯ ಮತ್ತು ವಿರೋಧಿಸುತ್ತಾ ಬಂದಿರುವ ಕಾಂಗ್ರೆಸ್ ನಾಟಕೀಯವಾಗಿ ವರ್ತಿಸುತ್ತಿದೆ. ಅತಿ ಹೆಚ್ಚು ಪದವಿ ಪಡೆದು ಮೇರು ವ್ಯಕ್ತಿ ಎಂದೇ ಗುರುತಿಸಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೆಹರು ಸಂಪುಟದಲ್ಲಿ ಸಚಿವರಾಗಿದ್ದು ರಾಜೀನಾಮೆ ನೀಡಿದಾಗ ಕನಿಷ್ಠ ಸಂಸತ್ನಲ್ಲಿ ಮಾತನಾಡಲು ಅವಕಾಶ ನೀಡದೆ ಕಾಂಗ್ರೆಸ್ ಅವಮಾನಿಸಿರುವುದು ಇತಿಹಾಸ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಜೀನಾಮೆ ಪತ್ರದಲ್ಲಿ ಮುಸ್ಲಿಮರಿಗೆ ರಕ್ಷಣೆ ನೀಡುವ ಜೊತೆಗೆ ಪರಿಶಿಷ್ಟ ಜಾತಿ ಜನರನ್ನು ರಕ್ಷಣೆ ಮಾಡುತ್ತಿಲ್ಲ ಎಂದು ಪತ್ರ ಬರೆದಿದ್ದು ಇಂದಿಗೂ ಕಾಂಗ್ರೆಸ್ ಬಹಿರಂಗಪಡಿಸುತ್ತಿಲ್ಲ. ಅವರನ್ನು ಚುನಾವಣೆಯಲ್ಲಿ ಸೋಲಿಸುವ ಕುತಂತ್ರ ನಡೆಸಿದ್ದು ಮಾತ್ರವಲ್ಲ, ಅಸಹನೆಯನ್ನು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರನ್ನಾಗಿಸಲು ಸಹ ಕಾಂಗ್ರೆಸ್ ವಿರೋಧಿಸುತ್ತಾ ಜವಾಹರಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಸೇರಿದಂತೆ ತಾವೇ ಭಾರತ ರತ್ನ ಪಡೆದುಕೊಂಡರು. ತಮ್ಮ ಹೆಸರಿನಲ್ಲಿಯೇ ಅನೇಕ ಯೋಜನೆಗಳು ಸ್ಥಾಪಿಸಿಕೊಂಡು ಬಾಬಾ ಸಾಹೇಬರಿಗೆ ಅಪಮಾನಿಸುತ್ತಾ ಬಂದಿರುವ ಕಾಂಗ್ರೆಸ್ ಇಂದು ಅಮಿತ್ ಶಾ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುತ್ತಿದೆ. ಅಂಬೇಡ್ಕರ್ ಕೊನೆ ದಿನಗಳಲ್ಲಿ ಅವರನ್ನು ಅಪಮಾನಿಸಿದ ಕಾಂಗ್ರೆಸ್ ಇಂದು ಅಭಿಮಾನ ಮಾತುಗಳನ್ನಾಡುತ್ತಿದೆ. ಅವರ ಶವವನ್ನು ಸಂಸ್ಕಾರಕ್ಕೂ ಜಾಗ ನೀಡದೆ ಕನಿಷ್ಠ ವಿಮಾನ ವ್ಯವಸ್ಥೆಯೂ ಮಾಡದೆ ಇರುವ ಕಾಂಗ್ರೆಸ್ಸಿಗೆ ಈಗ ಅಂಬೇಡ್ಕರ್ ಮೇಲೆ ಅಭಿಮಾನ ಉಕ್ಕಿ ಹರಿಯುತ್ತಿದೆ. ಕಾಂಗ್ರೆಸ್ ಬೆಂಬಲಿತ ಸಂಘಟನೆಗಳು ಅಮಿತ್ ಶಾ ವಿರುದ್ಧ ತಪ್ಪು ಸಂದೇಶ ನೀಡುತ್ತಿದೆ. ಅವರು ಆಡಿರುವ ಮಾತಿನ ಧ್ವನಿ ಮುದ್ರಿತ ವಿಡಿಯೋ ಸಂಸತ್ನಲ್ಲಿ ಲಭ್ಯವಿದೆ. ಎಲ್ಲಿಯೂ ಅಂಬೇಡ್ಕರ್ ಇವರನ್ನು ಅಪಮಾನಿಸಿಲ್ಲ. ಕಾಂಗ್ರೆಸ್ ಧೋರಣೆ ಹೇಳುವ ಅಂಬೇಡ್ಕರ್ ಅಂಬೇಡ್ಕರ್ ಇಂದು ಜಪ ಮಾಡುತ್ತೀರಿ ಎಂದು ಹೇಳಿದ್ದಾರೆ ಹೊರತು ಅಪಮಾನಿಸಿಲ್ಲ ಎಂದರು. ಇಡೀ ದೇಶ ತುಂಬ ಪಾರ್ಲಿಮೆಂಟಿನಲ್ಲಿ ಆಗಿರ್ತಕ್ಕಂಥ ಒಂದು ವಿಷಯವನ್ನು ತಗೊಂಡು ಕಾಂಗ್ರೆಸ್ನವರು ವೃಥಾ ಜನರ ಸಮಯವನ್ನು ಹಾಳು ಮಾಡಿ ದೇಶದ ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಂಬೇಡ್ಕರ್ ಬಗ್ಗೆ ಯಾವ ಕಾಲಕ್ಕೂ ಸೌಜನ್ಯತೆ ಇರಲಿಲ್ಲ. ಅಂಬೇಡ್ಕರ್ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥವರು ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವರ ಬಗ್ಗೆ ವಿರೋಧ ಮಾಡಿರ್ತಕ್ಕಂಥವರು ಕಾಂಗ್ರೆಸ್ನವರು. ಅಂಬೇಡ್ಕರ್ ಜೀವಂತ ಇರುವಾಗಲೂ ವಿರೋಧ ಮಾಡಿದರು, ಅವರು ಸತ್ತು ಮೇಲೂ ವಿರೋಧ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರು ಇವತ್ತು ನಾಟಕೀಯವಾಗಿ ಇಡೀ ದೇಶ ತುಂಬ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ಸಂವಿಧಾನ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ನಾಟಕ ಮಾಡ್ತಾ ಇದ್ದಾರೆ. ಬಂಧುಗಳೇ, ಅವರು ವಿರೋಧ ಮಾಡಿದ್ದಾರೆ. ನಂತರ ಸಂವಿಧಾನ ಸಮಿತಿಗೆ ಅವರೊಬ್ಬ ಅತ್ಯಂತ ಬುದ್ಧಿವಂತ, ಬಾರೆಟ್ ಲಾ ಪಾಸಾಗಿರ್ತಕ್ಕಂಥ ವ್ಯಕ್ತಿ. ಅಂತಹ ವ್ಯಕ್ತಿ
ಚೇರ್ಮನ್ ಆಗಬೇಕು ಅಂತ ಹೇಳಿ ಅವಾಗ ಎಲ್ಲರೂ ಹೇಳಿದ್ದರಿಂದ ಅವರು ಸಂವಿಧಾನ ರಚನಾದ ಅಧ್ಯಕ್ಷರಾಗಿ ಮುಂದುವರಿಸ್ತಾರೆ. ಸಂವಿಧಾನ ರಕ್ಷಣೆ ಮಾಡಿದವಾಗೂ ಅವರು ಒಬ್ಬ ವಿದ್ವಾನ್ರಂತ ಹೇಳಿ ಅವರನ್ನು ಮೊದಲನೇ ನ್ಯಾಷನಲ್ ಗೌರ್ಮೆಂಟ್ ಏನಿತ್ತು, ರಾಷ್ಟ್ರೀಯ ಸರ್ಕಾರ, ದಲಿತರ ಬಗ್ಗೆ ತೋರಿಸ್ತಾ ಇಲ್ಲ. ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಮುಸಲ್ಮಾನರಿಗೆ ಸಹಜ, ಅವಶ್ಯಕತೆ ಇದೆ, ಕೊಡಲೇಬೇಕಾಗಿರ್ತಕ್ಕಂಥದ್ದು. ಆದರೆ ಅವರಿಗೇ ಕೊಡಬೇಕು, ಬೇರೆಯವ್ರಿಗೆ ಕೊಡಬೇಕಾಗಿಲ್ಲ ಅಂತಕ್ಕಂಥದ್ದು ಅಲ್ಲ ಅಂತ ಹೇಳಿ ತಮ್ಮ ರಾಜೀನಾಮಾ ಪತ್ರದೊಳಗೆ ಬರೆದು ಮಂತ್ರಿಮಂಡಲಿಗೆ ರಾಜೀನಾಮೆ ನೀಡ್ತಾರೆ. ಅಂಥ ಆ ಪತ್ರವನ್ನು ಇವರು ಸರ್ಕಾರದಿಂದ ಬಯಲು ಮಾಡಲಿಕ್ಕೆ ತಯಾರಾಗಲಿಲ್ಲ. ಅದನ್ನು ಪಾರ್ಲಿಮೆಂಟ್ನಲ್ಲಿ ಇಟ್ ಈಸ್ ಎ ರೆಕಾರ್ಡ್. ಪಾರ್ಲಿಮೆಂಟ್ನಲ್ಲಿ ಸಹಜ ಅಮಿತ್ ಶಾ ಅವರು ಇದರ ಬಗ್ಗೆ ಮಾತಾಡಿದ್ದಾರೆ. ಎಲೆಕ್ಷನ್ನೊಳಗೆ ನಿಂತು ಗೆದ್ದು ಬಾಬಾ ಸಾಹೇಬರನ್ನು ಸೋಲಿಸಿರ್ತಕ್ಕಂಥ ವ್ಯಕ್ತಿಗೆ ಆವಾಗ ಪದ್ಮಭೂಷಣ ಪ್ರಶಸ್ತಿ 1970 ಕೊಡ್ತಾರೆ. ನಂತರ ದಿನಗಳಲ್ಲಿನೂ ಅವರಿಗೆ ಯೋಚನೆ ಬರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸರ್ಕಾರ ಯಾವಾಗ ಅಧಿಕಾರದಲ್ಲಿ ಬಂತೋ, ವಿ ಪಿ ಸಿಂಗ್ ಅವರ ಸರ್ಕಾರ, ಅಟಲ್ ಬಿಹಾರಿ ವಾಜಪೇಯಿ ಅವರ ಒತ್ತಾಯದ ಮೇರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು BJP. ಭಾಳಷ್ಟು ನೀವು ಎಲ್ಲ ಕಡೆ ನೋಡ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು, ಸಂಜಯ್ ಗಾಂಧಿ ಅವರ ಹೆಸರೇ ಹೊರತು ಯಾವ ಹೆಸರನ್ನು ಒಂದೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬರಲಿಲ್ಲ ಬಂಧುಗಳೇ. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅತ್ಯಂತ ಅಗೌರವ ತೋರಿಸಿರ್ತಕ್ಕಂಥ ವ್ಯಕ್ತಿಗಳು ಕಾಂಗ್ರೆಸ್ನವರು. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವರು ಡಾಕ್ಟರ್ BR ಅಂಬೇಡ್ಕರ್ ಅವಮಾನಿಸಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದವರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷವೇ ಅಂಬೇಡ್ಕರ್ ಅವರನ್ನು ಅಪಮಾನಿಸುತ್ತಾ ಬಂದಿದೆ, ಸಚಿವ ಸ್ಥಾನ ನೀಡಿದೆ. ವಂಚಿಸಿರುವ ಕಾಂಗ್ರೆಸ್ ನಾಯಕರು ತೋರಿಕೆಗೆ ಅಭಿಮಾನ ಮಾತುಗಳನ್ನಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದೊಂದಿಗೆ ಸಮಾನ ಅಂತರ ಕಾಪಾಡಿಕೊಂಡ ಅಂಬೇಡ್ಕರ್ ಕಾಂಗ್ರೆಸ್ ಅವರು ನಿಲುವು ವಿರೋಧಿಸುತ್ತಲೇ ಬಂದಿದ್ದರು. ಸುಳ್ಳು ಪ್ರಚಾರ ಮಾಡುತ್ತಿರುವ ಕಾಂಗ್ರೆಸ್ಸಿಗೆ ಜನತೆ ಬುದ್ಧಿ ಕಲಿಸಬೇಕೆಂದರು. ಸಂವಿಧಾನ ಬದಲಾವಣೆ ಮಾಡುವುದಿಲ್ಲ ಎಂದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪಷ್ಟಪಡಿಸಿದ್ದಾರೆ. ಅಮಿತ್ ಶಾ ಇವರು ಆಡಿರುವ ವಿಡಿಯೋ ಅರ್ಧ ತುಣುಕು ವೈರಲ್ ಮಾಡಲಾಗಿದೆ. ಪೂರ್ಣ ವಿಡಿಯೋದಲ್ಲಿ ಎಲ್ಲಿಯೂ ಅಂಬೇಡ್ಕರ್ ಅವರನ್ನು ಅವಮಾನಿಸಿಲ್ಲ ಎಂದರು. ಶಿಕ್ಷೆ ಕೊಡಬೇಕಾಗಿತ್ತು ಕೊಟ್ರು, ಅಲ್ಲ ಏನ್ ಶಿಕ್ಷೆ ಕೊಡಬೇಕಾಗಿತ್ತು ಕೊಟ್ರು. ಯಾರು ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗಿದೆ. ಲೋಕಸಭಾದಲ್ಲಿ ಹೇಳಿದ್ದಾರೆ ಸಂವಿಧಾನಕ್ಕೆ ನಾವು ಬದ್ಧರಾಗಿದ್ದೇವೆ, ಸಂವಿಧಾನ ಬದಲಾವಣೆ ಮಾಡಂಗಿಲ್ಲ ಅಂತ ಮೊನ್ನೆ ಸೆಷನ್ ನಲ್ಲಿ ಹೇಳಿದ್ದಾರೆ ಮೋದಿಜಿ ಅವರು. ಯಾರು ಏನು ಮಾಡಕ್ ಬರಲ್ಲ, ಅದು ನಮ್ಮ ಧರ್ಮ ಗ್ರಂಥ ಅಂತ ಹೇಳಿದ್ರು. ಸರ್ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕಾಗಿತ್ತು ಅವ್ರು ಮಾಡಿದ ತಪ್ಪಿಗೆ ಈಗಾಗಲೇ ಬಿಜೆಪಿ ಪಾರ್ಟಿ ಮತ್ತು ಕೊಟ್ಟಿದೆ. ಮತ್ತೆ ಅದು ಕ್ಲೋಸ್ ಚಾಪ್ಟರ್. ಅನಂತ್ ಕುಮಾರ್ ಹೆಗಡೆ ಇಸ್ ನಾಟ್ ಬಿಜೆಪಿ, ಅನಂತ್ ಕುಮಾರ್ ಹೆಗಡೆ ಇಸ್ ನಾಟ್ ಪಾರ್ಟಿ ಗವರ್ಮೆಂಟ್. ಈಸ್ ಪಾರ್ಟ್ ಆಫ್ ದ, ಈ ಮೇ ಬಿ ಪಾರ್ಟ್ ಆಫ್ ದ ಪಾರ್ಟಿ, ಪಾರ್ಟ್ ಆಫ್ ದ ಗವರ್ಮೆಂಟ್. ಯಾರೋ ಒಬ್ರು ತಪ್ಪು ಮಾಡಿದ್ದು ಅದು ಟೋಟಲ್ ಬಿಜೆಪಿ ಮೇಲೆ ಹಾಕ್ಬಾರ್ದು. ನಾನು ಹೇಳೋದು ಒಂದು ನಿಮಿಷ ನಾನು ಹೇಳೋದು, ನಿಮಗೆ ಯಾರಾದ್ರೂ ಪೊಸಿಷನ್ ಅಲ್ಲಿ ಇದ್ದವರು, ನಮ್ಮ ಬಿಜೆಪಿ ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ, ಯಾರು ಸರ್ಕಾರದಾಗ ಅಂತವ್ರು ಯಾರನ್ನ ನಿಮಗೆ ರೆಪ್ರೆಸೆಂಟೇಟಿವ್ ಆಫ್ ಅಥೆಂಟಿಕೇಟೆಡ್ ಮಾತಾಡ್ಬೋದು. ಅವತ್ತೇ ಎಲ್ಲರೂ ಖಂಡನೆ ಮಾಡಿ, ನಮ್ಮ ರಾಜ್ಯ ಬಿಜೆಪಿನೂ ಖಂಡನೆ ಮಾಡಿದೆ, ಕೇಂದ್ರ ಬಿಜೆಪಿನೂ ಖಂಡನೆ ಮಾಡಿದೆ, ಕೇಂದ್ರ ಸರ್ಕಾರವನ್ನು ಖಂಡನೆ ಮಾಡಿದೆ. ಅನಂತ್ ಕುಮಾರ್ ಹೆಗಡೆ ಅವ್ರದ್ದು ಅವ್ರಿಗೆ ಅದು ಯಾವ ಟೈಮ್ನಾಗ ಏನು ಶಿಕ್ಷೆ ಕೊಡಬೇಕಾಯ್ತು ಸರ್ಕಾರ, ಇದು ನಮ್ಮ ಪಾರ್ಟಿ ಕೊಟ್ಟಿದೆ. ಮತ್ತೆ ಅದ್ರ ಬಗ್ಗೆ ನೀವು ಹೇಳ್ಕೊಳ್ಳೋದು, ನಾವು ಹೇಳೋದು, ನಾವು ಸಮರ್ಥನೆ ಮಾಡ್ಕೊಳ್ಳೋದು ತಪ್ಪು. ಯಾರು ಸಮರ್ಥನೆ ಮಾಡಂಗಿಲ್ಲ. ಇವತ್ತು ಯಾವ ಬಿಜೆಪಿ ಪಾರ್ಟಿ ಒಬ್ಬ ಸಣ್ಣ ಕಾರ್ಯಕರ್ತ ಸಹಿತ ಸಂವಿಧಾನ ವಿರುದ್ಧ ಇಲ್ಲ. ಯಾವ ಬಿಜೆಪಿ ಸರ್ಕಾರನು ಸಂವಿಧಾನ ಬದಲಾವಣೆ ಮಾಡಕ್ ಆಗಂಗಿಲ್ಲ. ಇಡೀ ದೇಶದಲ್ಲಿ ಯಾರು ಸಂವಿಧಾನ ಬದಲಾವಣೆ ಮಾಡಕ್ ಆಗಂಗಿಲ್ಲ. ಮುಂದೆ ಇದು ಪಕ್ಷದ ಸಿದ್ಧಾಂತ, ಪಕ್ಷದ ವೈಖರಿ, ಇದು ನಮ್ಮ ಸರ್ಕಾರದ ಕಾರ್ಯವೈಖರಿ. ಇದನ್ನ ಮೊನ್ನೆ ನರೇಂದ್ರ ಮೋದಿ ಅವರು ಲೋಕಸಭಾದಲ್ಲಿ ನಿಂತು ಸಂವಿಧಾನ ಬದಲಾವಣೆ ಮಾಡೋದು ಇಚ್ಛೆನೂ ನಮಗಿಲ್ಲ, ಬದಲಾವಣೆ ಮಾಡೋಕ್ಕೂ ನಮಗಾಗೋದಿಲ್ಲ ಅಂತೇಳಿ ಖಡಾಖಂಡಿತವಾಗಿ ಲೋಕಸಭಾದಲ್ಲಿ ಹೇಳಿದ್ದಾರೆ. ಅವ್ರು ಉತ್ತರ ಕೊಡಬೇಕಾದ್ರೆ, ಕಾಂಗ್ರೆಸ್ ಪಕ್ಷದವರು ಎತ್ತಿದಂತ ಉತ್ತರ ಕೊಡಬೇಕಾದ್ರೆ ಹೇಳಿದ್ದಾರೆ. ಇದು
ಅಂಬೇಡ್ಕರ್ ಅವರಿಗೆ ಇವತ್ತು ನಾವು ಏನಾದರೂ ದೇಶದಲ್ಲಿ ನಾವು ಗೌರವ ತೋರಿಸಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಗೌರವ ತೋರಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಇವತ್ತು ಅವ್ರು ಹುಟ್ಟಿದಂಥ ಜಾಗ, ಅವ್ರು ಓದಿದಂಥ ಜಾಗ, ಲಂಡನ್ನಲ್ಲಿ ಅವ್ರು ಓದಿದಂಥ ಜಾಗನೂ ಖರೀದಿ ಮಾಡಿ, ಸರ್ಕಾರ ಖರೀದಿ ಮಾಡಿ ಇವತ್ತು ಮಾನ್ಯುಮೆಂಟ್ ಆಗಿ ಮಾಡಿದಂಥ ಪಕ್ಷ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ, ನಗರ ಮಂಡಲ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರ್, ಪಿ ಯಲ್ಲಪ್ಪ ಕಡಗೋಳ್, ಆಂಜನೇಯ, ಪಲಗುಲು ನಾಗರಾಜ್, ಶಾಂತಕುಮಾರ್ ಉಪಸ್ಥಿತರಿದ್ದರು. ಎಸ್ಟಿ ಸಮುದಾಯಗಳ ಸಮಸ್ಯೆಗಳನ್ನು ಪರಿಹರಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಗರದ ಎಸ್ಪಿ ಕಚೇರಿಯಲ್ಲಿ ಕುಂದುಕೊರತೆ ಸಭೆ ಗುರುವಾರ ನಡೆಯಿತು. ರಾಯಚೂರು ಜಿಲ್ಲೆಯ ಹಲವಾರು ಗ್ರಾಮಗಳಲ್ಲಿ ಹಾಗೂ ನಗರ ಪ್ರದೇಶಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ, ಸೇಂದಿ ಮಾರಾಟ ನಡೆಯುತ್ತಿದ್ದು, ಈ ಬಗ್ಗೆ ಪೊಲೀಸ್ ಇಲಾಖೆಗೆ ಸಾಕಷ್ಟು ಬಾರಿ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ರಾಯಚೂರು ನಗರದ ಹಲವು ಸ್ಲಂ ಏರಿಯಾಗಳಲ್ಲಿ ಕಿಡಿಗೇಡಿಗಳು ತಡರಾತ್ರಿವರೆಗೆ ಕೂತು ಕುಡಿತ ಸೇರಿದಂತೆ ಅಕ್ರಮ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಪ್ರತಿ ಸ್ಲಂ ಏರಿಯಾಗಳಲ್ಲಿಯೂ ಬೀಟ್ ಹಾಕಬೇಕು, ಜತೆಗೆ ಸೂಕ್ಷ್ಮ ಸ್ಲಂಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕು ಎಂದು ಸಭೆಯಲ್ಲಿದ್ದ ಸಾರ್ವಜನಿಕರು ಮನವಿ ಮಾಡಿದರು. ನಗರದ ಹೊರ ವಲಯದ ಡಿವಿಆರ್ ಕ್ಲಬ್ನಿಂದ ತೊಂದರೆಗಳು ಉಂಟಾಗುತ್ತಿದ್ದು, ಅನ್ಯ ರಾಜ್ಯಗಳಿಂದ ಪ್ರಭಾವಿಗಳು ಆಗಮಿಸಿ ಹಲವು ಅಕ್ರಮಗಳನ್ನು ನಡೆಸುತ್ತಿದ್ದಾರೆ. ಕೂಡಲೇ ಕ್ಲಬ್ ಬಂದ್ ಮಾಡಿಸಬೇಕು ಅಥವಾ ಊರಿನ ಹೊರ ವಲಯದಲ್ಲಿ ನಡೆಸುವಂತಹ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜನಸಂದಣಿ ಪ್ರದೇಶಗಳಲ್ಲಿ ಜನರು ಓಡಾಡುವ ವೇಳೆ ಟಿಪ್ಪರ್ಗಳು ಅಡ್ಡಾದಿಡ್ಡಿಯಾಗಿ ಓಡಾಟ ಮಾಡುತ್ತಿವೆ. ಕೂಡಲೇ ಜನಸಂದಣಿ ಕಡಿಮೆ ಇರುವ ವೇಳೆ ಟಿಪ್ಪರ್ಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಜಿಲ್ಲೆಯ ಹಲವು ವಸತಿ ಶಾಲೆಗಳು ನಿಲಯಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿಲ್ಲದೆ ವಿದ್ಯಾರ್ಥಿಗಳಿಗೆ ಭದ್ರತೆ ಇಲ್ಲದಂತಾಗಿದ್ದು, ವಸತಿ ನಿಲಯದಿಂದ ಶಾಲೆಗಳಿಗೆ ತೆರಳುವ ಸಂದರ್ಭದಲ್ಲಿ ಪುಡಾರಿಗಳ ಕಾಟ ಹೆಚ್ಚಾಗಿದೆ. SC/ST ಜನಾಂಗದವರು ಕೇಸ್ ದಾಖಲಿಸಲು ಮುಂದಾದಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲು ಮೀನಾಮೇಷ ಎಣಿಸುತ್ತಿದ್ದು, ಇದರಿಂದ ಪರಿಶಿಷ್ಟ ಜಾತಿ ಪಂಗಡದ ಜನಾಂಗಕ್ಕೆ ಅನ್ಯವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಿಮ್ಸ್ ಸೇರಿದಂತೆ ರಾಯಚೂರು ಜಿಲ್ಲೆಯ ಹಲವೆಡೆ ಹೋಟೆಲ್, ದೇವಸ್ಥಾನಗಳಲ್ಲಿಯೂ ಇಂದಿಗೂ ಅಸ್ಪೃಶ್ಯತೆ ಆಚರಣೆ ಮಾಡಲಾಗುತ್ತಿದ್ದು, ಈ ಬಗ್ಗೆ ದೂರು ನೀಡಲು ಮುಂದಾದರೆ ದೂರು ಸ್ವೀಕರಿಸುತ್ತಿಲ್ಲ. ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದ ಬಗ್ಗೆ ಹಲವು ಬಾರಿ ದೂರು ಸಲ್ಲಿಸಲಾಗಿದೆ, ಆದರೆ ಯಾವುದೇ ಕ್ರಮವಾಗಿಲ್ಲ. ಅಪಘಾತಗಳಲ್ಲಿ ಅಮಾಯಕರು ಮೃತಪಡುತ್ತಿದ್ದಾರೆ. ಮೃತಪಟ್ಟವರಿಗೆ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಬಸವನ ಬಾವಿ ವೃತ್ತದಲ್ಲಿ ಬಸ್ಗಳು ಸೇರಿದಂತೆ ಇತರೆ ಖಾಸಗಿ ವಾಹನಗಳು ಅಡ್ಡಾದಿಡ್ಡಿಯಾಗಿ ನಿಲುಗಡೆ ಮಾಡುವುದರಿಂದ ಟ್ರಾಫಿಕ್ ಜಾಮ್ ಹೆಚ್ಚಾಗುತ್ತಿದೆ. ಇದರಿಂದ ಶಾಲಾ ಮಕ್ಕಳಿಗೆ, ಸಾರ್ವಜನಿಕರಿಗೂ ತೊಂದರೆ ಉಂಟಾಗುತ್ತಿದೆ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಗಾಂಜಾ ಮಾರಾಟ, ಕಳ್ಳತನ ಸೇರಿದಂತೆ ಇನ್ನಿತರ ಅಪರಾಧಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಪಡಿಸಿದರು. ಪೂರ್ವದಲ್ಲಿ 2 ಸಭೆಗಳಲ್ಲಿ ಸದಾಬಾದರ್ ಪುರುಷರನ್ನು ಪ್ರಸ್ತಾವ ಮಾಡಿದ್ದೆ. ಅಯ್ಯಪ್ಪ ಸ್ವಾಮಿ ಮಂದಿರದ ಮುಂದೆ ಬಾಲಕಿಯರ ವಸತಿ ಗೃಹ ಇದೆ. ವಸತಿ ಗೃಹ ಮುಂದೆ 2 ಕಲ್ಯಾಣ ಮಂಟಪ, ಒಂದು ಅಯ್ಯಪ್ಪ ಸ್ವಾಮಿ ಕಲ್ಯಾಣ ಮಂಟಪ, ಇನ್ನೊಂದು ವಿಠ್ಠಲ ರುಕ್ಮಿಣಿ ಕಲ್ಯಾಣ ಮಂಟಪ ಇದೆ. ಅದಲ್ಲದೆ ಅಲ್ಲೊಂದು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇದೆ ಮತ್ತು ಸೆಂಟ್ರಲ್ ಲೈಬ್ರರಿ ಇದೆ. ಆ 2 ಕಲ್ಯಾಣ ಮಂಟಪಗಳು ಏನು ಮಾಡ್ತಾ ಇದ್ದಾರೆ, ಮದುವೆ ದಿವಸ ರೋಡ್ಗೆ ಶಾಮಿಯಾನ ಕಟ್ಟಿಬಿಡ್ತಾರೆ. ನಿನ್ನೆ ಈ ಬಾಜಕ್ಕೆ ಇವು 2ಕ್ಕೆ ಶಾಮಿಯಾನ ಕಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಅದ್ರ ಮುಂದೆನೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಅವರು ಕಣ್ಣು ಹಾರಿಸ್ತಾ ಇಲ್ಲ. ಆ ಶಬ್ದ ಆಫೀಸರ್ ಹೋಗ್ತಾ ಇಲ್ಲಿ ಕುಂತಿದ್ದಾರೆ, ಡಿಸ್ಟಿಕ್ ಆಫೀಸರ್ ಹತ್ತಿರ ಕಾಲು ಇಡ್ತಾ ಇಲ್ಲ. 2 ಕಡೆ ಮಾಡಿದ್ರೆ ಏನು ಮಾಡ್ಬೇಕು ಹೇಳಿ? ಮತ್ತೆ DJ ಹಚ್ತಾರೆ. ಸೆಂಟ್ರಲ್ ಲೈಬ್ರರಿಗೆ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಓದ್ಲಿಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಜಾಗ ಇಲ್ಲದೆ ಗಾರ್ಡನ್ ಕೊಡ್ತಾರೆ. ಗರ್ಸಸ್ಕೂಲ್ ವಿದ್ಯಾರ್ಥಿಗಳು ಹೋಗ್ಲಿಕ್ಕೆ ದಾರಿ ಇಲ್ಲ. ಈಗಾಗಲೇ 5 ಸಲ ಪ್ರಸ್ತಾವ ಮಾಡಿದ್ದೀನಿ. ಅವ್ರು ಏನು ಮಾಡ್ತಾ ಇದ್ದಾರೆ, ಪಶ್ಚಿಮ PSI ಹೇಳ್ತಾರೆ ನಾನು ನೋಟಿಸ್ ಜಾರಿ ಮಾಡಿದ್ದೀನಿ, ಸಂತೋಷ. ಆದರೆ ನೋಟಿಸ್ ಜಾರಿ ಮಾಡಿದ್ರೆ ಮತ್ತೆ ಪುನರ್ವರ್ತನೆ ಅಂದರೆ ಏನು ಮಾಡಬೇಕು? ನಾನು 4 ಸಲ ಪೊಲೀಸರಿಗೆ ಫೋನ್ ಮಾಡಿದ್ದೀನಿ. ಯಾರು SP ಕಾನ್ಸ್ಟೇಬಲ್ ಬರ್ತಾರೆ, ಬಂದ್ ಮಾಡ್ತಾರೆ, ಹೋಗ್ತಾರೆ. ಏನು ಮಾಡ್ಬೇಕು? ಅಲ್ಲಿ ಆ DGಗಳನ್ನು ಸೀಜ್ ಮಾಡಬೇಕು. ರೋಡಿಗೆ ಹಾಕಿರೋ ಶಾಮಿಯಾನಗಳು ಸೀಜ್ ಮಾಡಿದಾಗ ಮಾತ್ರ ಕ್ರಮ ಜರುಗಿಸ್ತಾರೆ. ಕೇವಲ ಹೇಳಿದ್ರೆ ಆಗಂಗಿಲ್ಲ. ಯಾಕಂದರೆ ರಾಯಚೂರಿನಲ್ಲಿ ಈಗ ನಾನು ಕಂಪ್ಲೇಂಟ್ ಮಾಡ್ಕೊಂಡು ಇನ್ನೊಬ್ಬರು ಲೀಡರ್ ಬಂದ್ಬಿಡ್ತಾರೆ, ರಂಜಾ ಸಾಬ್ ಜಾತೆ ಶಾದಿ ಕರ್ಲೈತೆ ಅಂತ ಇನ್ನೊಬ್ಬ MLA ಬರ್ತಾರೆ, MLA PA ರೋಡಿಗೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಂಗಾಗಿದೆ ಅಂದ್ರೆ ರಾಯಚೂರಲ್ಲಿ ನಾನು ಪಶ್ಚಿಮ ಪೊಲೀಸ್ ಸ್ಟೇಷನ್ ಮುಂದೆ ನಿಂತಿದ್ದೀನಿ. ಒಬ್ಬ ಹೆಲ್ಮೆಟ್ ಇಲ್ಲದ ಒಬ್ಬರು ಹೋಗ್ತಾ ಇದ್ದಾರೆ ವ್ಯಕ್ತಿ, ಅವನು ಪೊಲೀಸ್ ಹಿಡಿದ್ರೆ ದದ್ದ ಬಸವನಗೌಡರು ಫೋನ್ ಮಾಡಿದ್ರು,
ಗಾಡಿ ಬಿಡಪ್ಪ ಅಂತೇಳಿ. ಇದು ಎಂಥ ದುರಂತ ನಮ್ಮ ಜಿಲ್ಲೆಗೆ ಅಂದರೆ MLAಗಳಿಗೆ ಹೆಲ್ಮೆಟ್ ಹಾಕಿದವ್ರಿಗೆ ಸಹಾಯ ಮಾಡಿ ಅಂಥ ಜಿಲ್ಲೆ ಇದೆ. ದಯವಿಟ್ಟು ನೀವು ಆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಮತ್ತು ರುಕ್ಮಿಣಿ ಟೆಂಪಲ್ ಹಾಕಿರೋ ಅವ್ರ ವಿರುದ್ಧ ಕ್ರಮ ಜರುಗಿಸ್ಬೇಕು, ಆ ಮೆಟೀರಿಯಲ್ಸ್ಗಳು ಸೀಜ್ ಮಾಡ್ಬೇಕಂತೇಳಿ ಇದು ನನ್ನ 6ನೇ ಸಲ ಪುನರಾವರ್ತ ಮಾಡ್ತೀನಿ. ದಯವಿಟ್ಟು ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಾ ಇತ್ತು. ಮೇಲೆ ಸಜಾ ಹಾಕಿ ಪ್ರಕರಣಗಳು ಅದನ್ನು ಬಂಧಿಸ್ಬೇಕಂತ ಇದೆ. ಬಿಫೋರ್ ಅದನ್ನು ಮಾಡೋಂಗಿಲ್ಲ, ನೋಟಿಂಗ್ ಜಾರಿ ಮಾಡ್ತಾ ಇಲ್ಲ. ಯಾಕೆ ಈ ರೀತಿಯಾಗಿ ಇಲಾಖೆಯವರು ತಪ್ಪು ಮಾಡ್ತಾ ಇದ್ದಾರೆ? ಸದರ್ ಬಜಾರ್ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 101 ಅನಿಲ್ ಕುಮಾರ್ ಎಂಬ ವಿದ್ಯಾರ್ಥಿ ಅಷ್ಟು ನಿರುದ್ಯೋಗಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ರಿಮ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ತಿಂಗಳಿಂದ ಪಶ್ಚಿಮ ಪೊಲೀಸ್ ಸ್ಟೇಷನಲ್ಲಿ ಇದು ಮಾರ್ಕೆಟ್ ಯಾರ್ಡಲ್ಲಿ ಕೇಸ್ ಮಾಡಿ ತಿರುಗಾಡ್ತಾ ಇದ್ದಾನೆ. ಮಾಡ್ತಾ ಇಲ್ಲ. ಅನಿಲ್ ಕುಮಾರ್ ತಂದೆ ರಫಿ ರಾಜು ಎಂಬವನು ಈಗಾಗಲೇ ಪೇಪರಲ್ಲಿ ಬಂದಿದೆ. ತಮ್ಮ ಹತ್ರ ಬಂದರೆ ತಾವು ಮಾರ್ಕೆಟ್ ಯಾರ್ಡ್ ಕಳಿಸಿ. ಅವ್ರು ಹೇಳ್ತಾರೆ ಐ ವಾಂಟ್ 48 ಮಿನಿಟ್ಸ್ 48 ಗಂಟೆ ಅಂತೇಳಿ ಮೇಡಮ್ ಅವ್ರು ಹೇಳ್ತಾರೆ. ಯಾಕೆ 48? FIR ಇಸ್ ನಾಟ್ ಎ ಕ್ರೈಮ್. ತಮಗೆ ಇದರಲ್ಲಿ ವಿಚಾರಣೆ ಮಾಡಲಿಕ್ಕೆ ಸರ್ಕಾರ ಅಧಿಕಾರ ಕೊಟ್ಟಿದೆ. ನಾವು ಯಾವುದೇ ಕೊಟ್ಕೊಳ್ಳಿ ತಾವು FIR ಮಾಡಬೇಕು. ಅದನ್ನು ತನಿಖೆ ಮಾಡಿ ತಪ್ಪಿಸ್ತಿದ್ದರೆ ಮಾತ್ರ ಅವ್ರು ಅರೆಸ್ಟ್ ಮಾಡಿ ಕ್ರಮ ಜರುಗಿಸ್ತಾರೆ. ಸುಮ್ಮನೆ ಒಂದು FIR ಬರ್ತಾ ಇದ್ದಾವೆ. ಅಲ್ಲಿ U-ಟರ್ನ್ ಇದೆ, ಭಾಳ ದೊಡ್ಡ U-ಟರ್ನು. ಅಲ್ಲಿ ಸಾವಿರಾರು ವೆಹಿಕಲ್ಗಳು ಹೋಗ್ತವೆ. ಮುಂಜಾನೆ ಮತ್ತು ಸಾಯಂಕಾಲ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರೆ. ಅಲ್ಲೊಬ್ಬರು ಕಾನ್ಸ್ಟೇಬಲ್ ನೇಮಿಸ್ಬೇಕಲ್ಲ. ಅಂದರೆ ವಿದ್ಯಾರ್ಥಿಗಳು ಏನಾಗ್ತದೆ ನಮ್ಮ ರಾಯಚೂರಲ್ಲಿ ಸತ್ತ ಮೇಲೆ ನಾವು ಅದರ ಕ್ರಮ ಜರುಗಿಸ್ತೀವಿ. ಯಾವತ್ತು ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಒಬ್ಬ ವಿದ್ಯಾರ್ಥಿ ಸತ್ತ ಮೇಲೆ ಎಲ್ಲ ಅಂಗಡಿಗಳೆಲ್ಲ ಶಿಫ್ಟ್ ಮಾಡಿಸಿದ್ರಿ. ಭಾಳ ಸಂತೋಷ. ಸತ್ತ ಮೇಲೆ ನಮ್ಮ ಮಕ್ಕಳು, ಯಾಕಂದರೆ ಪಾದಚಾರಿಗಳಿರೋ ಬಡವರೇ, ಯಾರು ಕಾರ್ ಆಕ್ಸಿಡೆಂಟ್ ಆಗಿ ಸಾಯ್ದು ಭಾಳ ಕಡಿಮೆ ಸಿಟಿ. ಮತ್ತು ರಂಗಮಂದಿರದಿಂದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗೋ ಆ ರಸ್ತೆನ ನಾನು ಮೊನ್ನೆ ಸಭೆಯಲ್ಲಿ ಹೇಳಿದ್ದೀನಿ. ಸೋಷಿಯಲ್ ವೆಲ್ಫೇರ್ ಆಫೀಸರಿಗೆ, ಕಮಿಷನರ್ಗೆ ಅಲ್ಲಿ ಇದು ಅಂಬೇಡ್ಕರ್ ಬೋಜಿ ಅವರ ಮುಂದೆ ಇವತ್ತಿಗೂ ಕ್ಲಿಯರ್ ಮಾಡ್ತಾ ಇಲ್ಲ. ಅಲ್ಲಿ ಜೈನಿಸ್ಟ್ ಇವ್ರಿಗೆ ಮೈಂಡ್ ಸೆಟ್ ಜೈನಿಸ್ಟ್ ಇರ್ತದೆ, ಅವ್ರಿಗೆ ತಹಸೀಲ್ದಾರ್ ವ್ಯಾಪ್ತಿ ಬರ್ತದೆ ಅಂತ ಹೇಳಿದ್ರೆ ಇದನ್ನು ನಿಲ್ಲಿಸುವಂಥ ಕೆಲಸ ಆಗಬೇಕು. SC/STಗಳಿಗೆ ಡೈರೆಕ್ಟ್ ಲಿಮಿಟನ್ನು ಕೊಡುವಂಥದ್ದು ಆಗಬೇಕು. ನಂಬರ್ 2, ಫಸ್ಟ್ ಆಗಿ ಇದು ರಾಯಚೂರು ಟು ಶಕ್ತಿನಗರ್ ಹೋಗುವಂಥ ಮುಖ್ಯವಾದಂಥ ಹೆದ್ದಾರಿ ಇದು. ಈ ಹೆದ್ದಾರಿ ಒಳಗಡೆ ಒಂದು DVR ಕ್ಲಬ್ ಅಂತ ಬರ್ತದೆ. ಅದು ಇಸ್ಪೇಟ್ ಕ್ಲಬ್, ಪಕ್ಕ ಇಸ್ಪೇಟ್ ಕ್ಲಬ್ ಅಂತಲೇ ಹೇಳ್ತೇನೆ. ಯಾಕೆಂದ್ರೆ ಅವ್ರ ಮನೋರಂಜನೆಗಾಗಿ ಹೈದರಾಬಾದ್ನಿಂದ, ತೆಲಂಗಾಣದಿಂದ, ಆಂಧ್ರದಿಂದ ಬರುವಂಥದ್ದು ಬೇಕಾಗಲ್ಲ. ಯಾಕಂತಂದ್ರೆ ಅಲ್ಲಿ ಹೊರಗಡೆ ನಡೆಯೋದೇ ಬೇರೆ, ಹೊರಗಡೆ ನಡೆಯೋದು ಬೇರೆ. ಅಲ್ಲಿ ಏಕಂತ ಹೇಳಿದ್ರೆ ಕಳೆದ ಒಂದು 4-5 ವರ್ಷಗಳ ಹಿಂದೆ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ ಸಿದ್ದರಾಮಪ್ಪ ಅಂತ ಅವರು ಮಗ ಮತ್ತು ಡಾಕ್ಟರ್ ಓದುವಂತ ನಮ್ಮ ಇಂಜಿನಿಯರ್ ಸೇಮ್ ಅದೇ ದಂಡಿಗೆ ಹೋಗುವಂಥದ್ದು. ಮುಂದೆ ಕ್ರಾಸ್ಗೆ ನಮ್ಮೂರ ಕಡೆ ಹೋಗ್ತಿದ್ವಿ. ಆ ಕಡೆಯಿಂದ ಬರುವಂಥದ್ದು ಒಂದು ಆಕ್ಸಿಡೆಂಟ್ ಆಗಿ ಅದೇ ಕ್ಲಬ್ ಮುಂದೆ ಆಕ್ಸಿಡೆಂಟ್ ಆಗಿ 2 ಹೆಣ ಬಿದ್ದು. ಆದರೆ ಯಾವ ಅಧಿಕಾರಿಗಳು ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಹಾಗಾಗಿ ಏನಾದ್ರೂ ಅವರು ಮನೋರಂಜನೆಗಾಗಿ ಅವ್ರು ಏನ್ ಹೇಳ್ತಾರೆ, ಕಂಪನಿ ಆಕ್ಟ್ 56 ಪ್ರಕಾರ ನಾವು ನಡೆಸ್ತೀವಿ. ಕಂಪನಿ ಆಕ್ಟ್ ಯಾವ ತರ ಆಕ್ಟ್ ಅದು ನನಗೆ ಅರ್ಥ ಆಗೋದು. ಆ ಕಂಪನಿ ಆಕ್ಟ್ ಒಂದು ವೇಳೆ ಕ್ಲಬ್ ನಡೆಸೋದಾದ್ರೆ ಊರು ಹೊರಗಡೆ ಎಲ್ಲಾದ್ರೂ ನಡೆಸಿ, ಆದ್ರೆ ಊರಿಗೆ ಒಳಗಡೆ ಎಂಟ್ರಿ ಆಗ್ತದೆ. ಏಕದಮ್ ಮೇನ್ ರೋಡ್ಗೆ ನಾವು ದಿನ ಹೋಗ್ತೀವಿ, ಜೀವ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ. ಟರ್ನ್ ಮಾಡಿದ್ರೆ ಈ ಕಡೆಯಿಂದ ಒಂದು ಕಾರ್ಗಳು ಬರ್ತವೆ, ಈ ಕಡೆಯಿಂದ ಕಾರ್ಗಳು ಬರ್ತವೆ. ಒಂದು ಇನ್ನೊಂದು, ಇಡೀ ತೆಲಂಗಾಣದಿಂದ ಬರುವಂತ ಕಾರ್ಗಳೆಲ್ಲ ನಮ್ಮ ಇದು ಸರ್ಕ್ಯೂಟ್ ಹೌಸ್ ಹಿಂದ್ಗಡೆ ಓಪನ್ ಏರಿಯಾ ಇದೆಯಲ್ಲ, ಅದೆಲ್ಲ ಕಾರ್ಗಳು ನಿಂತ್ಕೊಳ್ತಾವೆ. ಇವ್ ನೀವು ನೋಡ್ಬೇಕು, ಅಲ್ಲೊಂದು ಕಾರ್ ನಿಂತ್ಕೊಂಡು ಕುತ್ಕೊಂಡಿರ್ತಾವ. ಹಾಗಾಗಿ ಅದನ್ನ ಕೂಡಲೇ ಬಂದ್ ಮಾಡ್ಬೇಕು. ಅದನ್ನ ಅಟೆಂಡ್ ಆಗಿದ್ದೀವಿ. ಇಷ್ಟು ಅಚ್ಚುಕಟ್ಟಾಗಿ ನಾವು ಹಿಂದೆ ಏನು ಕೇಳಿದ್ವಿ ಈ ರೀತಿ ಪ್ರೊಸೀಡಿಂಗ್ ಮೂಲಕ ಓದಿ ನಮಗೆಲ್ಲ ಗಮನಕ್ಕೆ ತಂದಿರೋದಕ್ಕೆ ಮೊದಲನೇದಾಗಿ ಎಲ್ಲರ ಪರವಾಗಿ ನಾನು ತಮಗೆ ಧನ್ಯವಾದಗಳು ತಿಳಿಸ್ತೇನೆ. ಯಾಕಂದ್ರೆ ಇಷ್ಟು ನೀಟಾಗಿ ಕಳೆದ ಸಮಯದಲ್ಲಿ ನಾವು ಹೇಳಿದ್ವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ರಿ ಸರ್, ಯಾಕಂದ್ರೆ ಸಿವಿಲ್ ಮ್ಯಾಟರ್ಗಳಿರ್ತವೆ. ಆ ಸಿವಿಲ್ ಮ್ಯಾಟರ್ಗಳ ಗೊಂದಲದಿಂದನೇ ನಮಗೆ ಕ್ರೈಮ್ಗೆ ಇದಾಗ್ತವೆ, ದಾರಿ ಆಗ್ತದೆ ಅಂತ ಹೇಳೋದಕ್ಕೆ ತಾವು ನಿಜವಾಗ್ಲೂ ಎಲ್ಲರೂ ಕರೆಸೋದಕ್ಕೆ ಅಬಕಾರಿಯವರಿಗೆ ನಾವು ಹಲವಾರು ಬಾರಿ ನಮ್ಮ 80 ಫೀಟ್ ರೋಡಲ್ಲಿ ಒಂದು ರವಿ ಪ್ರಕಾಶ್ ಅಂತೇಳಿ ಒಂದು ವೈನ್ ಶಾಪ್ ಇದೆ. ಆ ಲಾಸ್ಟ್ ಟೈಮ್ ಅವ್ರು ಬಂದು ಒಂದು 6 ತಿಂಗಳು ನಮ್ಮದೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಒಂದು 6 ತಿಂಗಳು ನಮ್ಮ ಕಾಲಾವಕಾಶ ಕೊಡಿ, ನಾವು ಚೇಂಜ್ ಮಾಡ್ಕೊಡ್ತೀವಿ ಅಂದರು. ಅಲ್ಲಿ ಪಕ್ಕದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತ ಇದೆ, ಅಲ್ಲೆಲ್ಲ ಪೂಜೆ ಪುರಸ್ಕಾರಗಳಾಗ್ತವೆ, ಜಯಂತಿಗಳ ಕಾರ್ಯಕ್ರಮಗಳಾಗ್ತವೆ. ಅದಕ್ಕೆ ತೊಂದರೆ ಆಗಬಾರ್ದು. ಮತ್ತೆ ಆ ಪಕ್ಕದಲ್ಲಿ ಸುಮಾರು ದಲಿತರ ವಾಸವಾಗಿರೋದ್ರಿಂದ ಅದನ್ನ ಬೇಡ ಅಂತ ನಾವು ಹೇಳಿದ್ವಿ. ಬಟ್ ಈಗ ಸುಮಾರು ಒಂದು 5-6 ವರ್ಷ ಆಯಿತು, ಅದು ಹಂಗೆ ಮುಂದುವರಿತಾ ಇದೆ. ಅದ್ರ ಬಗ್ಗೆ ಯಾವ ರೀತಿ ಕ್ರಮ ತಗೊಳ್ತೀರಿ? ಅದ್ರ ಬಗ್ಗೆ ಲಾಸ್ಟ್ ಟೈಮ್ ಮೇಡಮ್ ಇದ್ದಾಗ DC ಅವ್ರ ಹತ್ರ ಭೇಟಿ ಆದ್ರೆ ಅವ್ರು ಹೇಳ್ತಾರೆ ಇಲ್ಲ ನಮಗೆ ಟಾರ್ಗೆಟ್ ರೀಚ್ ಆಗ್ಬೇಕು ಅಂತ. ಸರ್ಕಾರದ ನಿಯಮ ಯಾವುದೋ ಗೊತ್ತಿಲ್ಲ, ಟಾರ್ಗೆಟ್ ರೀಚ್ ಆಗ್ಬೇಕಂತೇಳಿ ಈ ದಲಿತರು ಹಿಂದುಳಿದ ವರ್ಗದವರ ಜೀವನ ಜೊತೆ ಆಟ ಆಡುವಂಥದ್ದೇನು ಅನ್ನೋದು ಒಂದು. ಆಮೇಲೆ ನಮ್ಮ ಹಳ್ಳಿಗಳಲ್ಲಿ ಕೂಡ ಈ ಮನೆಗಳಲ್ಲಿ ಕೂಡ ಮಾರ್ತಾರೆ,
ಅನ್ನೋದು ಕೂಡ ಕಂಪ್ಲೇಂಟ್ ಬಂದಿತ್ತು. SP ಸಾಹೇಬ್ರ ಮುಂದೆ ಲಾಸ್ಟ್ ಟೈಮ್ ಹೇಳಿದ್ವಿ. ಅದನ್ನು ಎರಡನೇದು ನಾನು ನಗರಸಭೆಯ ಆಯುಕ್ತರಿಗೆ ನಾನು ಕೇಳೋದಿಷ್ಟೇ, ಈಗಾಗಲೇ ನಾವು ಅಂಬೇಡ್ಕರ್ ಭವನಲ್ಲಿ ಏನು ಇದೆ ಸಾರ್ವಜನಿಕರ ಇದಕ್ಕೋಸ್ಕರ ನಾವು ಕಾಯ್ದಿರಿಸಿರೋದು ವಾರ್ಡ್ ನಂಬರ್ 31 ನಮ್ಮ ನಿಮಿಷಾಂಬ ಕಲ್ಯಾಣ ಮಂಟಪ ಪಕ್ಕದಲ್ಲಿ. ಆ ಹಿಂದ್ಗಡೆ ಒಬ್ಬರು ರಮಣ ಅಂತೇಳಿ ಒಬ್ರು ಒತ್ತುವರಿ ಮಾಡಿದ್ದಾರೆ ಆ ಜಾಗವನ್ನ. ಈಗ ನಾವು ದೊಡ್ಡ ವಿಚಾರ, ನಾವು ಒಂದು ಅಟ್ರಾಸಿಟಿ ಕೇಸ್ ಮಾಡೋದು ಬೇಡ. ಅದು ಪ್ರತಿಯೊಂದಕ್ಕೂ ನಾವು ಅಟ್ರಾಸಿಟಿ ಕೇಸ್ ಮಾಡಿಕೊಂಡು ಇದು ಮಾಡೋದು ಬೇಡ. ಅದ್ರ ಆ ವಿಚಾರವಾಗಿ ನಾವು ಸಂಬಂಧಪಟ್ಟ ಇಲಾಖೆಯವರಿಗೆ ಲೆಟರ್ ಕೊಟ್ಟಿದ್ದೀವಿ. ಬಟ್ ಅದನ್ನ ಕನಿಷ್ಠ 4 ತಿಂಗಳಾಯ್ತು ಸರ್. ದಯಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ. ಇಲ್ಲಾಂದ್ರೆ ನಾನು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು. ಅವೆಲ್ಲ ಮತ್ತೆ ಲಾ ಅಂಡ್ ಆರ್ಡರ್ ಇಶ್ಯೂಗಳಾಗ್ತಾವೆ, ಬೇಡ. ಯಾಕಂದ್ರೆ ತಮ್ಮ ಹಂತದಲ್ಲಿದೆ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಕಳೆದ ಬಾರಿ ಸಾಕಷ್ಟು ಮುಖಂಡರು ಕೆಲವು ವಿಷಯಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ರು. ಆ ಮೂಲಕ SP ಸಾರ್ ಬರ್ತಾರೆ, ಅವ್ರು ಬರೋದ್ರ ಮೂಲಕ ಕಳೆದ ಪ್ರೊಸೀಡಿಂಗ್ಸ್ ಏನಾಗಿತ್ತು ಅದನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಕೆ ಕುಮಾರ್ ಪೋದ ಜಿಲ್ಲಾಧ್ಯಕ್ಷರು, ಇವರು ಪರಿಶಿಷ್ಟ ಜಾತಿ ಪಂಗಡ ಸಮುದಾಯದ ಸಭೆಗೆ ಈ ಸರಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ. ಎರಡನೇದಾಗಿ ಗಾಂಜಾ ಟ್ಯಾಬ್ಲೆಟ್ಗಳ ಮೂಲಕ ಯುವಕರಿಗೆ ಮಾರಾಟ ಆಗ್ತಿದೆ ರಾಯಚೂರು ಜಿಲ್ಲೆಯಲ್ಲಿ, ಇದನ್ನು ತಡೆಗಟ್ಟಬೇಕಂತ ಹೇಳಿದ್ರು. ಇದು ರಾಯಚೂರು ಭಾಗದಲ್ಲಿ ನಾವು ಸ್ಪೆಷಲ್ ಆಗಿ DSP ನೇತೃತ್ವದಲ್ಲಿ ಎಲ್ಲ ಕಡೆ ಏರಿಯಾ ಡಾಮಿನೇಷನ್ ಅಂತ ಮಾಡ್ತಾ ಇದೀವಿ. ನಾವು ತಿಂಗಳಲ್ಲಿ 2 ಸರಿ ಮಾಡ್ತಾ ಇದೀವಿ. ಅದರಲ್ಲಿ ವಿಶೇಷವಾಗಿ ಮಾಡಿದ್ವಿ. ಈ ಥರದ ಟ್ಯಾಬ್ಲೆಟ್ ದಂಧೆ ಸಿಕ್ಕಿಲ್ಲ ನಮಗೆ. ಗಾಂಜಾ ಪ್ರಕರಣಗಳನ್ನ ದಾಖಲು ಮಾಡಿದ್ವಿ. ಸದರ ಬಜಾರಲ್ಲಾಗಿದೆ, ನಮ್ಮ ಮಾರ್ಕೆಟ್ ಯಾರ್ಡ್ ಲಿಮಿಟ್ಸಲ್ಲಾಗಿದೆ, ಮತ್ತು ವೆಸ್ಟಲ್ಲೂ ಕೂಡ ನಮ್ಮದು ಕೇಸಸ್ಗಳು ಮಾಡಿದ್ವಿ. ಮೂರನೇದು ಅವರು ಬ್ರೂಸ್ಲಿ ಅಲಿಸ್ ನರಸಿಂಹ, ಇವತ್ತು ಈತ CH ಪೌಡರ್ ಸರಬರಾಜು ಮಾಡ್ತಾನೆ, ಮತ್ತು ಇವ್ರ ಮೇಲೆ ಅಕ್ರಮ ಚಟುವಟಿಕೆಗಳು ಜಾಸ್ತಿ ಇವರು ತೊಡಗ್ತಾರೆ, ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಇದರಲ್ಲಿ ಅವ್ರ ಮೇಲೆ ಈಗಾಗಲೇ ನಾವು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ವಾಸ ಆಗಿರ್ತಕ್ಕಂಥ ಇವನ ಮೇಲೆ ರಾಯಚೂರು ಉಪವಿಭಾಗದ ಬೇರೆ ಬೇರೆ ಠಾಣೆಗಳು ಸೇರಿದಂತೆ ಒಟ್ಟು 11 ಪ್ರಕರಣಗಳನ್ನ ದಾಖಲು ಮಾಡಿಕೊಂಡಿದ್ವಿ. ಮತ್ತು ಈ 11 ಪ್ರಕರಣಗಳು ಅಂದರೆ 6 ಅಥವಾ 7ಕ್ಕಿಂತ ಹೆಚ್ಚು ಪ್ರಕರಣಗಳನ್ನ ಹೊಂದಿರತಕ್ಕಂಥದ್ದು ಅವ್ರ ಮೇಲೆ ಈ ಗಡೀಪಾರಿಗೆ ಸಂಬಂಧಪಟ್ಟಂಗೆ ಪ್ರಸ್ತಾವನೆ ಸಲ್ಲಿಸಿ ಅಂತ ಈಗಾಗಲೇ SP ಸಾಹೇಬರು ಸಂಬಂಧಪಟ್ಟ ಠಾಣಾಧಿಕಾರಿಗೆ ಹೇಳಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದಾರೆ. ಇವರು ಅವ್ರ ಮೇಲೆ ಆ ಎಲ್ಲ ಪ್ರಕರಣಗಳಿಗೆ ಬಗ್ಗೆ ಕೂಲಂಕುಷ. ವಿವಿಧ ಸಂಘಟನೆಗಳು, ಮುಖಂಡರು, ಸಾರ್ವಜನಿಕರು ಸಭೆಯಲ್ಲಿ ಭಾಗಿಯಾದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಿವಕುಮಾರ್, ಹರೀಶ್, DYSP ಸತ್ಯನಾರಾಯಣ ರಾವ್, ತಹಶೀಲ್ದಾರ್ ಸುರೇಶ್ ವರ್ಮಾ, ನಗರಸಭೆ ಪೌರಾಯುಕ್ತ ಗುರುಸಿದ್ದಯ್ಯ ಹಿರೇಮಠ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಚಿದಾನಂದ್, ಅರಣ್ಯ ಇಲಾಖೆ ಅಧಿಕಾರಿ ಪ್ರವೀಣ್, ಅಬಕಾರಿ ಇಲಾಖೆಯ ಅಧಿಕಾರಿ ಸೇರಿದಂತೆ ಇತರರು ಇದ್ದರು. ಪ್ರತಿ ವರ್ಷದಂತೆ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಅವರ 36ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಡಿಸೆಂಬರ್ 28ರಂದು ನಗರದ ಉದಯನಗರ ಸ್ವರ ಸಂಗಮ ಸಂಗೀತ ವಿದ್ಯಾಸಂಸ್ಥೆಯಲ್ಲಿ ಸಂಜೆ 6 ಗಂಟೆಗೆ ಸಂಗೀತ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿ ಪಂಡಿತ್ ನರಸಿಂಹರು ವಡವಾಟಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂಗೀತ ಸಮ್ಮೇಳನದಲ್ಲಿ ಮುಂಬೈನ ವಿದೋಷಿ ಶಾರ್ಮಲಿ, ಸುನಿಲ್ ಜೋಶಿ, ವಡವಾಟಿ, ಶಾರದಾ ಭರತ್, ಬೆಂಗಳೂರು ಹಾಗೂ ಕೃಷ್ಣ ಮುಖೇಡ್ ಕಲ್ಕತ್ತಾ ಇವರಿಂದ ಗಾಯನ, ಪುಣೆಯ ಜಿತೇಂದ್ರ ಗಣಪತಿರಾವ್ ಕುಲಕರ್ಣಿ ಪಡೆ ಇವರಿಂದ ತಬಲಾ, ಸೌರಭ್ ಸನದಿ ಪುಣೆ ಇವರಿಂದ ತಬಲಾ ಸೋಲೋ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಅವರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಅವರು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಸಂಸದ G. ಕುಮಾರ್ ನಾಯಕ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ನಿತೀಶ್ ಕೆ, SP ಪುಟ್ಟ ಮಾದಯ್ಯ, ಸಿರವಾರ್ ಚುಕ್ಕಿ ಪ್ರತಿಷ್ಠಾನದ ಅಧ್ಯಕ್ಷ ಸೂಗಪ್ಪ ಸಾಹುಕಾರ್, ಕಲಬುರ್ಗಿ ಡಾಕ್ಟರ್ ಶಿವಪ್ರಸಾದ್ ಜಂಬಲದಿನ್ನಿ, ಮೋಹನ ದೇವರು, SKE ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಾಬುರಾವ್ ಶೇಗುಣಸಿ ಆಗಮಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ AN ಸದಾಶಿವಪ್ಪ, ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ಸುಗ್ರೇಶ್ ಅಸ್ಕಿಹಾಲ್, ಮಹಾತ್ಮ ರಮಣಶ್ರೀ ಪ್ರಶಸ್ತಿ ಪುರಸ್ಕೃತ ವಡವಾಟಿ ಶಾರದಾ ಭರತ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸಂಗೀತ ಸಮ್ಮೇಳನದ ನಂತರ ಸ್ವರ ಸಂಗಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ
ಗುರುವಂದನೆ, ಮಂಗಲ ಸಂಗೀತವನ್ನು ಪಂಡಿತ ನರಸಿಂಹಲು ಒಡವಾಟಿ ನೀಡಲಿದ್ದಾರೆ ಎಂದರು. ಈ ವರ್ಷ 36ನೇ ವರ್ಷದ ಸಂಗೀತ ಸಮ್ಮೇಳನ ತಮ್ಮೆಲ್ಲರಿಗೆ ಈಗಾಗಲೇ ತಿಳಿದಿರುವಂತೆ ಪ್ರತಿ ವರ್ಷವೂ ಇದೊಂದು ರಾಷ್ಟ್ರೀಯ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಭಾಗದಲ್ಲಿ ಉದ್ದೇಶಪೂರ್ವಕವಾಗಿ ನಾವು ತುಂಬ ಶ್ರಮವಹಿಸಿ ಮಾಡ್ತಿರೋದ್ರೆ ನಮ್ಮ ಭಾಗದಲ್ಲಿ ಸಾಂಸ್ಕೃತಿಕವಾಗಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶ. ಹೀಗಾಗಿ ಈ ಸಲ ಕೂಡ ಒಳ್ಳೆ ಆರ್ಟಿಸ್ಟ್ ಬಾಂಬೆಯಿಂದ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಿಲೇರ್ ಮಠದ ಪೂಜ್ಯ ಗುರುಗಳಾದ ಶಾಂತಮೂಲ ಶಿವಾಚಾರ್ಯ ಆಗಮಿಸಿದ್ದಾರೆ. ಅಭಿನವ ರಾಜವಟ್ಟಿ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಸನ್ಮಾನ್ಯ ಶ್ರೀ ಕುಮಾರ್ ನಾಯಕ್ ಸಾಹೇಬರು ಸಂಸದರು ಅವರು ಬರ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಬಸವನಗೌಡ ದದ್ದಲ್ ಶಾಸಕರು ಅವರು ಬರ್ತಾ ಇದ್ದಾರೆ. ಡಿ ಸಿ ಸಾಹೇಬರು ನಾನು ಊರಲ್ಲಿ ಇದ್ರೆ ಬರ್ತೀನಿ ಅಂತ ಅಂದಿದ್ದಾರೆ. ಅದೇ ರೀತಿಯಾಗಿ ಸನ್ಮಾನ್ಯ ಎಸ್ ಪಿ ಸಾಹೇಬರು ಬರ್ತಾರೆ. ಕೆಲ ಜನ ಒಂದು ಅದು ವಿಶೇಷವಾಗಿ ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು, ಈ ಕಾರ್ಯಕ್ರಮವನ್ನು ನಾವು ವಿದ್ಯಾಲಯದಲ್ಲಿನೇ ನಾವು ಯಾಕೆ ಹಮ್ಮಿಕೊಳ್ತೀವಿ ಅಂದರೆ ಒಂದು ವಿದ್ಯಾಸಂಸ್ಥೆಯ ಒಂದು ಮಹತ್ವ ಮತ್ತು ಈಗ ಈ ವೆದರ್ಗೆ ಆ ಸಾಯಂಕಾಲ ಒಂದು ಆರಾಮ್ ಗಾಳಿ ಮತ್ತು ಬೆಳಕಿನ ಮಧ್ಯದಲ್ಲಿ ಅಲ್ಲಿ ಗುರುಗಳ ಒಂದು ಮೂರ್ತಿ ಇರೋದ್ರಿಂದ ಅದೊಂದು ಒಂದು ವಿಶೇಷ ಕಾರ್ಯಕ್ರಮ ಅಂತ ಅನಿಸ್ತದೆ. ಆಡಿಟೋರಿಯಂನಲ್ಲಿ ಸರಿ, ಆಡಿಟೋರಿಯಂನಲ್ಲಿ ಮಾಡುವಂಥದ್ದು ಅದು ಸಹಜವಾಗಿದೆ. ಇದೊಂದು ವಿಶೇಷ ಅಂದರೆ ನಮ್ಮ ಸ್ಥಳ ಅವಕಾಶ ಇರೋದ್ರಿಂದ ಭಾಳ ಚೆನ್ನಾಗಿ ಆಗುತ್ತದೆ. ಆಮೇಲೆ ತಮಗೆ ಗೊತ್ತಿರೋ ಹಾಗೆ ವಿಶ್ವವಿಖ್ಯಾತ ಕಲಾವಿದರಂತ ಪಂಡಿತ್ ರಾಜೇಂದ್ರ ಮಿಶ್ರ ಅವರು ಬಂದಾಗ ಕೂಡ ಪ್ರೋಗ್ರಾಮ್ ನಾವು ಅಲ್ಲೇ ಮಾಡಿದ್ವಿ. ಅವರು ಮಾತು ಹೇಳಿದ್ದು ಜ್ಞಾಪಕ ಇದೆ, ये वृंदावन है, इतना अच्छा माहौल है इधर संगीत के लिए ಅಂತ ಹೇಳಿದ್ರು. ಹಾಗಾಗಿ ಬಹಳ ಜನ ಬಂದಿದ್ದಾರೆ ಇಲ್ಲಿ, ಡೆಲ್ಲಿಯಿಂದ, ಬಾಂಬೆ, ಕಲ್ಕತ್ತಾ, ಗಂಗೂಬಾಗಲು, ಪಂಡಿತ್ ಮಣಿಪ್ರಸಾದ್ ಅವರು, ಅನೇಕ ಜನ ತಮ್ಮ ಗೊತ್ತಿರೋರು ಬಂದಿದ್ದಾರೆ. ಈ ಸಲನು ಶ್ಯಾಮಲ ಜೋಶಿ ಇವರೆಲ್ಲ ಬಾಂಬೆ ಮತ್ತು ಪೂನಾದಿಂದ ಹುಡುಗರು ತಬಲಾ ಪಟ್ಟು ಭಾಳ ಅಪ್ರತಿಮ ಮನಸ್ಸು ತಬಲಾ ಪಟ್ಟ ಒಂದು ಸೋಲೋ ಇದೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಮ್ಮ ಒಂದು ಸಹಕಾರ ನಾನು ಬೇಡೋದಿಲ್ಲ, ಯಾಕಂದರೆ ಮಾಡೇ ಮಾಡ್ತೀನಿ. ನಾನು ಹೇಳುವಂಥ ನಿವೃತ್ತ ಇಂಜಿನಿಯರ್ ಶಂಕರ್ ನಾರಾಯಣ್ ಮಾತನಾಡಿ, ಕಳೆದ 35 ವರ್ಷಗಳಿಂದ ಪಂಡಿತ್ ನರಸಿಂಹಲು ಒಡವಾಟಿಯವರು ತಮ್ಮ ಗುರುಗಳ ಸ್ಮರಣೆಯ ಅಂಗವಾಗಿ ಸ್ವಂತ ಖರ್ಚಿನಲ್ಲಿ ಸಂಗೀತ ಸಮ್ಮೇಳನ ನಡೆಸುತ್ತಿರುವುದು ಮಾದರಿ ಕಾರ್ಯವಾಗಿದೆ. ಸಂಗೀತವನ್ನು ನಾಡಿಗೆ ಪರಿಚಯಿಸಲು ರಾಷ್ಟ್ರ ಅಂತಾರಾಷ್ಟ್ರೀಯ ಸಂಗೀತಗಾರರನ್ನು ಕರೆಯಿಸಿ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕೆ ನರಸಿಂಹನ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ರಾಯಚೂರು. ಸನ್ನಿ ಮಹಾರಾಜ್, ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕ ರಾಯಚೂರು ಮತ್ತು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. Good tidings
ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಸಂವಿಧಾನ ಮತ್ತು ಅಂಬೇಡ್ಕರ್ ಕುರಿತು ಚರ್ಚೆ ನಡೆಯುತ್ತಿರುವಾಗ ಅಂಬೇಡ್ಕರ್ ಎಂದು ಹೇಳುವುದು ಫ್ಯಾಷನ್ ಆಗಿದೆ. ಅಂಬೇಡ್ಕರ್ ಅವರನ್ನು ಸ್ಮರಿಸಿದಷ್ಟು ದೇವರನ್ನು ಸ್ಮರಿಸಿದರೆ 7 ಜನ್ಮ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಎಂದು ಹೇಳುವ ಮೂಲಕ ಅಂಬೇಡ್ಕರ್ ಅವರನ್ನು ಅಪಮಾನಿಸಿದ್ದನ್ನು ಖಂಡಿಸಿದರು. ಬಿಜೆಪಿಯ ಮನುವಾದಿ ಸಿದ್ಧಾಂತದ ಹೇಳಿಕೆಯಾಗಿದೆ. ಆರ್ಎಸ್ಎಸ್ ಹಾಗೂ ಬಿಜೆಪಿಯ ಮನುವಾದಿ ಕೇಂದ್ರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸಂವಿಧಾನ ವಿರೋಧಿ ಚಟುವಟಿಕೆಗಳು ಹಾಗೂ ಬೆಳವಣಿಗೆಗಳು ಹೆಚ್ಚಾಗಿವೆ. ಸಂವಿಧಾನದ ಮೂಲಕ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಸರ್ಕಾರ ತೋರಿಕೆಗೆ ಮಾತ್ರ ಅಂಬೇಡ್ಕರ್ ಅವರ ಪರ ಎಂಬಂತೆ ಆಂತರಿಕವಾಗಿ ಸಂವಿಧಾನ ಹಾಗೂ ಅಂಬೇಡ್ಕರ್ ಅವರ ವಿರೋಧಿಯಾಗಿ ನಡೆದುಕೊಳ್ಳುತ್ತಾ ಬಂದಿದ್ದಾರೆ ಎಂದು ಆರೋಪಿಸಿದರು. ಸಂವಿಧಾನದ ಹಾಗೂ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿದವರು ಯಾರೇ ಆಗಿರಲಿ ಅವರ ವಿರುದ್ಧ ಸೂಕ್ತ ಕಠಿಣ ಕ್ರಮ ಕೈಗೊಂಡು ಪದವಿಯಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು. फोरम से जो अमित शाह जो बोले हैं परसों हाल ही में जो अंबेडकर के बारे में, डॉक्टर अंबेडकर साहब के बारे में बोले, तो इस वजह से हम लोग हमारे तंजीम के तरफ से है ना ये जो गलत हो गया, गलत बोले बयान दिए उन्होंने, ये बयान की वजह से वापस उन्होंने ना इस चीज़ पे माफ़ी मांगना बोल तो हम लोग साथ एक लेटर दिए इस हिसाब। ಈ ಸಂದರ್ಭದಲ್ಲಿ ಶೇಖ್ ಏಜಾಜ್, ಮೊಹಮ್ಮದ್ ಜಹೀರ್ ಆಸಿಫ್, ಮೊಹಮ್ಮದ್ ಫಯಾಜ್, ಮೊಹಮ್ಮದ್ ಬಾಬಾ, ಮೊಹಮ್ಮದ್ ಶಫಿ, ಸಿಕಂದರ್, ಮೊಹಮ್ಮದ್ ಅನ್ವರ್ ಸೇರಿದಂತೆ ಅನೇಕರು ಇದ್ದರು. ಇನಾಮ್ ಭೂಮಿಯನ್ನು ಭೂ ಒಡೆತನ ಯೋಜನೆಯಡಿ ಅಲೆಮಾರಿ ನಿಗಮಕ್ಕೆ ಮಾರಾಟ ಮಾಡಿರುವವರು ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಸಹಕರಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಭೀಮರಾಯ ಹೊಸಮನಿ ಅವರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯ ಎನ್ ಗಣೇಕಲ್ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ 20 ಎಕರೆ 27 ಗುಂಟೆ ಜಮೀನು ಮೂಲತಃ ಇನಾಮ್ ಭೂಮಿಯಾಗಿದ್ದು, ಈ ಜಮೀನಿನಲ್ಲಿ ಜಿತೇಂದ್ರಾಚಾರ್ಯ ತಂದೆ ಶೇಷಾಚಾರಿ ಅವರು ಗ್ರಾಮದ ಹನುಮಪ್ಪ ದೇವಸ್ಥಾನದ ಅರ್ಚಕರಾಗಿದ್ದರಿಂದ ಜಮೀನನ್ನು ಉಳಿಮೆ ಮಾಡಿಕೊಳ್ಳಲು ಗ್ರಾಮದ ಹಿರಿಯರು ನೀಡಿದ್ದಾರೆ. ಆದರೆ ಅರ್ಚಕರ ಮಗ ನರಸಿಂಹಾಚಾರ್ಯ ತಂದೆ ಜಿತೇಂದ್ರಾಚಾರ್ಯ ಇವರು ತನ್ನ ಹೆಸರಿಗೆ ಮಾಡಿಕೊಂಡು ಭೂ ಒಡೆತನ ಯೋಜನೆಯಡಿ ಅಂಬೇಡ್ಕರ್ ನಿಗಮಕ್ಕೆ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಪರಿಶೀಲನೆ ಮಾಡಿದ ದೇವದುರ್ಗ ತಾಲೂಕು ತಹಶೀಲ್ದಾರ್ ಈ ಭೂಮಿ ಇನಾಮ್ ಭೂಮಿ ಆಗಿರುವ ಕಾರಣ ನಿಗಮಕ್ಕೆ ಮಾರಾಟ ಮಾಡಲು ಬರುವುದಿಲ್ಲ ಎಂದು ತಿರಸ್ಕರಿಸಿದರು. ಅಂಬೇಡ್ಕರ್ ನಿಗಮದಲ್ಲಿ ತಿರಸ್ಕರಿಸಿದ ಜಮೀನನ್ನು ಭೂ ಒಡೆತನ ಯೋಜನೆಯಡಿ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿರುವ ಅಲೆಮಾರಿ ನಿಗಮಕ್ಕೆ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ. ಜಮೀನಿನ ಸ್ಥಳೀಯ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಳ್ಳದೆ ಸಿರವಾರ್ ತಾಲೂಕಿನ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಇವರು ಆಯ್ಕೆ ಮಾಡಿಕೊಂಡ ಫಲಾನುಭವಿಗಳಿಗೆ ಜಮೀನು ಇದ್ದರೂ ಸಿರವಾರ್ ತಹಸೀಲ್ದಾರ್ ಜಮೀನು ಇಲ್ಲದಿರುವ ದೃಢೀಕರಣ ಪತ್ರ ನೀಡಿದ್ದಾರೆ ಎಂದು ದೂರಿದರು. ಈ ಜಮೀನಿನ ಮೇಲೆ 3,66,250 ರೂಪಾಯಿ ಬ್ಯಾಂಕ್ ಸಾಲ ಇದ್ದರೂ ಫಲಾನುಭವಿಗಳ ಹೆಸರಿಗೆ ನೋಂದಣಿ ಮಾಡಿದ್ದಾರೆ. ಸಾಲ ತೀರಿಸಲು ಮಾಲೀಕನೇ ಫಲಾನುಭವಿಗಳಿಗೆ ನೋಂದಣಿ ಮಾಡಿದ ಜಮೀನನ್ನು ಉಳಿಮೆ ಮಾಡಲು ದುರುದ್ದೇಶ ಹೊಂದಿದ್ದಾರೆ ಎಂದು ಆಪಾದಿಸಿದರು. ದೇವದುರ್ಗ ತಾಲೂಕು ತಹಸೀಲ್ದಾರ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸೇರಿ ಎಲ್ಲ ಅಧಿಕಾರಿಗಳು ಮಧ್ಯವರ್ತಿಗಳ ಜೊತೆ ಸೇರಿ ಸರ್ಕಾರ ಯೋಜನೆ ನೆಪದಲ್ಲಿ ಹಣ ಅವ್ಯವಹಾರಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಬೇಕು. ಜಮೀನಿನ ಮಾಲೀಕರಿಗೆ ಹಣ ಬಿಡುಗಡೆ ಮಾಡಬಾರದು. ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. 20 ಎಕರೆ 27 ಗುಂಟೆ ಇನಾಮ್ ಭೂಮಿಯನ್ನು ಭೂ ಒಡೆತನ ಯೋಜನೆ ಅಡಿಯಲ್ಲಿ ಅಲೆಮಾರಿ ನಿಗಮಕ್ಕೆ ಮಾರಾಟ ಮಾಡಿರುವ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಹಾಗೂ ಸಹಕರಿಸಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ. ಈ ಮೇಲ್ಕಂಡ ವಿಷಯ ಸಂಬಂಧಿಸಿದ ತಮ್ಮಲ್ಲಿ ಮಾಡಿಕೊಳ್ಳುವುದೇನೆಂದರೆ ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯ ಎನ್ ಗಣೇಕಲ್ ಗ್ರಾಮದ ಸರ್ವೆ ನಂಬರ್ 28ರ 20 ಎಕರೆ 27 ಗುಂಟೆ ಜಮೀನು ಮೂಲತಃ ಇನಾಮ್ ಭೂಮಿಯನ್ನು ಸದರಿ ಜಮೀನು ಜಿತೇಂದ್ರಾಚಾರ್ಯ ತಂದೆ ಶೇಷಾಚಾರ್ಯ ಅವರಿಗೆ ಊರಿನ ಹನುಮಪ್ಪ ದೇವಸ್ಥಾನ ಆಚಕರನಾಗಿ ಕೆಲಸ ಮಾಡ್ತಿದ್ದಾರೆ. ಸದರಿ ಜಮೀನು ಉಳಿಮೆ ಮಾಡಿಕೊಳ್ಳಲು ಊರಿನ ಹಿರಿಯ ನೀಡುತ್ತಾರೆ. ಆದರೆ ಸದರಿ ಅರ್ಚಕರ ಮಗ ನರಸಿಂಹಾಚಾರ್ಯ ತಂದೆ ಜಿತೇಂದ್ರಾಚಾರ್ಯ ಇವರು ತನ್ನ ಹೆಸರಿನ ಮಾರ್ಪಡೆ ಮಾಡಿಕೊಂಡು ಭೂ ಒಡೆತನ ಯೋಜನೆಯಡಿಯಲ್ಲಿ ಅಂಬೇಡ್ಕರ್ ನಿಗಮಕ್ಕೆ ಮಾರಾಟ ಮಾಡಲು ಮುಂದಾಗಿದ್ದರು. ಇದರ ಬಗ್ಗೆ ಪರಿಶೀಲನೆ ಮಾಡಿದ ದೇವದುರ್ಗ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಈ ಭೂಮಿ ಇನಾಮ್ ಭೂಮಿ ಆಗಿರುವ ಕಾರಣ ನಿಗಮಕ್ಕೆ ಮಾರಾಟ ಮಾಡಲು ಬರುವುದಿಲ್ಲ ಎಂದು ತಿರಸ್ಕರಿಸಿದರು.
ಅಂಬೇಡ್ಕರ್ ನಿಗಮದಲ್ಲಿ ತಿರಸ್ಕರಿಸಿದ ಸದರಿ ಜಮೀನು ಭೂ ಒಡೆತನ ಯೋಜನೆ ಅಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಅಲೆಮಾರಿ ನಿಗಮಕ್ಕೆ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ. ಸದರಿ ಜಮೀನನ್ನು ಸ್ಥಳೀಯ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಳ್ಳದೆ ಶಿರವಾರ ತಾಲೂಕಿನ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಇದರ ಆಯ್ಕೆ ಮಾಡಿಕೊಂಡು ಫಲಾನುಭವಿಗಳಿಗೆ ಜಮೀನು ಇದ್ದರೂ ಮಾನ್ಯ ಶಿರವಾರ ತಹಶೀಲ್ದಾರ್ ಜಮೀನು ಇಲ್ಲದಿರುವ ದೃಢೀಕರಣ ಪತ್ರ ನೀಡಿರುತ್ತಾರೆ ಮತ್ತು ಸದರಿ ಜಮೀನಿನ ಮೇಲೆ 36,60,250 ರೂಪಾಯಿಗಳು ಬ್ಯಾಂಕ್ ಸಾಲ ಇದ್ದರೂ ಫಲಾನುಭವಿಗಳ ಹೆಸರನ್ನು ನೋಂದಣಿ ಮಾಡಿದ್ದಾರೆ. ಇದರಿಂದ ನಂತರ ಈ ಸಾಲ ತೀರಿಸಲು ಮಾಲೀಕನೇ ಫಲಾನುಭವಿಗಳು ನೋಂದಣಿ ಮಾಡಿದ ಜಮೀನು ಉಳಿಮೆ ಮಾಡಲು ದುರುದ್ದೇಶ ಹೊಂದಿರುವುದು ಕೂಡ ಗಮನಕ್ಕೆ ಬಂದಿದೆ. ದೇವದುರ್ಗ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ಎಲ್ಲ ಅಧಿಕಾರಿಗಳ ಮಧ್ಯವರ್ತಿಗಳ ಜೊತೆ ಸೇರಿ ಸರ್ಕಾರ ಯೋಜನೆ ನೆಪದಲ್ಲಿ ಹಣ ಮಾಡಲು ಪಣ ತೊಟ್ಟಿರುತ್ತಾರೆ. ಈ ಭೂ ಒಡೆತನ ಯೋಜನೆ ಫಲಾನುಭವಿಗಳ ಆಯ್ಕೆ ಯಾರು ಹೇಗೆ ಮಾಡುತ್ತಾರೆ ಎಂಬುದನ್ನು ನಿಗೂಢವಾಗಿದೆ. ಫಲಾನುಭವಿಗಳಲ್ಲಿ ಲಕ್ಷ ಹಣ ಸುಲಿಗೆ ಮಾಡುತ್ತಾರೆ. ಭೂ ಒಡೆತನ ಯೋಜನೆ ಜಮೀನು ಮಾಲೀಕರಿಂದ ನೇರವಾಗಿ ಒಪ್ಪಿಗೆ ಪತ್ರ ಪಡೆಯುತ್ತಾರೆ. ಜಮೀನನ್ನು ಇದ್ದವರಿಗೆ ಜಮೀನು ಕೊಡಿಸುತ್ತಾರೆ. ವರ್ಷಕ್ಕೆ ಜಿಲ್ಲೆಗೆ ಭೌತಿಕ ಗುರಿ ಕೇವಲ 5ರಿಂದ 10 ಎಕರೆ ಜಮೀನು ನಿಗದಿಪಡಿಸಿ ಆದೇಶ ಮಾಡಿದ್ದಾರೆ. ಆದರೆ ನಂತರ ಈ ವರ್ಷಕ್ಕೆ ಈ ಸಂದರ್ಭದಲ್ಲಿ ಮಲ್ಲೇಶ್ ನಾಯಕ್, ಕೃಷ್ಣ, ವಿನೋದ್ ರಾಜ್ ಇದ್ದರು. ಸವಿತಾ ಸಮಾಜದ ನಿವೃತ್ತ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ 5ನೇ ವಾರ್ಷಿಕ ಮಹಾಸಭೆಯನ್ನು ಡಿಸೆಂಬರ್ 28ರಂದು ನಗರದ ಕನ್ನಡ ಭವನದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಧರೇಸಾಬ್ ವಕೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸವಿತಾ ಸಮಾಜದ ಬಾಂಧವರು ಆರ್ಥಿಕ ನೆರವು ನೀಡುವ ಕಾರ್ಯವನ್ನು ಸಂಘ ನಿರ್ವಹಿಸಿಕೊಂಡು ಬರುತ್ತಿದೆ. ಮಕ್ಕಳ ವಿದ್ಯಾಭ್ಯಾಸ, ಕ್ಷೌರಿಕ ಅಂಗಡಿ ನವೀಕರಣ, ಮನೆಗಳ ದುರಸ್ತಿಗೆ ಸಾಲ ಸೌಲಭ್ಯ ಒದಗಿಸುತ್ತಾ ಬಂದಿದೆ. ಸಂಘದಿಂದ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ನಿಲಯ ಶಿಕ್ಷಣ ಸಂಸ್ಥೆ ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಸಮಾಜದ ಗಣ್ಯರಿಗೆ, ಮಾಜಿ ನಿರ್ದೇಶಕರುಗಳಿಗೆ, ರಾಜ್ಯ ಪ್ರಶಸ್ತಿ ಪಡೆದ ಸಮಾಜ ಬಾಂಧವರಿಗೆ, ಮಾಜಿ ಸೈನಿಕರು, ನ್ಯಾಯವಾದಿಗಳು ಸೇರಿದಂತೆ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಜಿ. ಕುಮಾರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎ. ವಸಂತ್ ಕುಮಾರ್ ಆಗಮಿಸಲಿದ್ದಾರೆ. ವಿಶೇಷ ಆಹ್ವಾನಿತರಿಗೆ ಸವಿತಾ ಸಮಾಜ ಸಹಕಾರ ಸಂಘಗಳ ಮಹಾಮಂಡಲದ ಅಧ್ಯಕ್ಷ ಎಂ.ಜಿ. ಬಾಲು, ನಗರಸಭೆ ನಾಮನಿರ್ದೇಶಿತ ಸದಸ್ಯ ವಲ್ಲೂರು ವೆಂಕಟೇಶ್, ಸವಿತಾ ಮಾರ್ಗದರ್ಶಿ ಸಂಪಾದಕ ಸೋಮಶೇಖರ್ ಭಂಡಾರಿ ಆಗಮಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಂಘ ನಿರ್ವಾಹಕಿ ಗಾಯತ್ರಿ, ಚಂದ್ರಶೇಖರ್, ಕೊಂಡಾಪುರ ವೆಂಕಟೇಶ್, ಬಸಪ್ಪ ಎನ್. ರಾಮಾಂಜನೇಯ, ಶ್ರೀನಿವಾಸ್ ಉಪಸ್ಥಿತರಿದ್ದರು. ನಮ್ಮ ಸಂಘದ ಮುಖ್ಯ ವಿಷಯ ಏನಂದರೆ, ಸವಿತಾ ಸಮಾಜ ನಿವೃತ್ತ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ರಾಯಚೂರು ಇದರ 5ನೇ ವಾರ್ಷಿಕ ವಿಶೇಷ ಮಹಾಸಭೆ ದಿನಾಂಕ 28/12/2024ರಂದು ಬೆಳಗ್ಗೆ 11 ಗಂಟೆಗೆ ಕನ್ನಡ ಭವನ ರಾಯಚೂರಿನಲ್ಲಿ ನಡೆಯಿತು. ಮಾನ್ಯರೇ, ನಮ್ಮ ಸಂಘವು ದಿನಾಂಕ 14/6/2019ರಂದು ಪ್ರಾರಂಭವಾಗಿದ್ದು ಈವರೆಗೆ 5ನೇ ವರ್ಷ ಪೂರ್ಣಗೊಳಿಸಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸವಿತಾ ಸಮಾಜ ಬಾಂಧವರಿಗೆ ಆರ್ಥಿಕ ಮಟ್ಟವನ್ನು ಸುಧಾರಣೆಗೊಳಿಸಲು ನಮ್ಮ ಸಂಘದಿಂದ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಿದ್ದೇವೆ. ಸವಿತಾ ಸಮಾಜದ ಬಾಂಧವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ, ಕ್ಷೌರಿಕ ಅಂಗಡಿಗಳನ್ನು ನವೀಕರಿಸಲಿಕ್ಕಾಗಿ ಹಾಗೂ ಮನೆಗಳನ್ನು ದುರಸ್ತಿ ಮಾಡುವ ಸಲುವಾಗಿ ನಮ್ಮ ಸಂಘದಿಂದ ಆರ್ಥಿಕ ಸಹಾಯವನ್ನು ಸಾಲದ ರೂಪದಲ್ಲಿ ಮಾಡುತ್ತಿದ್ದೇವೆ. 5ನೇ ವಾರ್ಷಿಕ ವಿಶೇಷ ಮಹಾಸಭೆ ಶುಭ ಸಂದರ್ಭದಲ್ಲಿ ನಮ್ಮ ಜನಾಂಗದ ಕೆಲವು ಗಣ್ಯರಿಗೆ, ಮಾಜಿ ನಿರ್ದೇಶಕರಿಗೆ, ರಾಜ್ಯ ಪ್ರಶಸ್ತಿ ಪಡೆದವರಿಗೆ, ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರಿಗೆ, ಸದಸ್ಯರು ಮತ್ತು ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ಹಾಗೂ ಸನ್ಮಾನ್ಯ ಶ್ರೀ ಎ. ವಸಂತ ಕುಮಾರ್ MLC ರಾಯಚೂರು ಮತ್ತು ಇನ್ನಿತರರು ಆಗಮಿಸಿದರು. ಅಧ್ಯಕ್ಷತೆ ಶ್ರೀ ಡಿ. ಸಿತಾರಿ, ಉಪಾಧ್ಯಕ್ಷರು ಎಂ. ಚಂದ್ರಶೇಖರ್, ನಿರ್ದೇಶಕರು ಶ್ರೀ ಆರೋಲಿ ನರಸಿಂಹರು, ಶ್ರೀ ನಾಗರದಿನ್ನಿ ಶ್ರೀನಿವಾಸು, ಶ್ರೀ ಅಲ್ಪೂರ್ ಶಿವಯ್ಯ, ಶ್ರೀ ವೆಂಕಟೇಶ್ ಕೊಂಡಾಪುರಿ, ಶ್ರೀ ವೀರಣ್ಣ ಗೋಗಿ, ಶ್ರೀ ಎಸ್. ವೆಂಕಟೇಶ್, ಶ್ರೀ ಎನ್. ರಾಮಾಂಜನೇಯರು, ಶ್ರೀ ಬಸಪ್ಪ, ಶ್ರೀ ರಾಯಚೂರು ಶ್ರೀ
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಕುರಿತು ಕಾಂಗ್ರೆಸ್ ಸುಳ್ಳು ಪ್ರಚಾರ. ಅಂಬೇಡ್ಕರ್ ಅವರನ್ನು ಶಾ ಅಪಮಾನಿಸಿಲ್ಲ. ಎನ್ ಶಂಕರಪ್ಪ. ಎಸ್ಪಿ ಅಧ್ಯಕ್ಷತೆಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯ ಕುಂದುಕೊರತೆ ಸಭೆ. ಜಾತಿ ನಿಂದನೆ ಪ್ರಕರಣ ದಾಖಲಿಸಲು ಪೊಲೀಸರು ಹಿಂದೇಟು. ಸುಳ್ಳು ಜಾತಿ ಪ್ರಮಾಣ ದೂರು ಕೊಟ್ಟರೂ ಕ್ರಮವಿಲ್ಲ. ಡಿಸೆಂಬರ್ 28ರಂದು ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಪುಣ್ಯ ಸ್ಮರಣೆ. ಸಂಗೀತ ಸಮ್ಮೇಳನ. ಡಾಕ್ಟರ್ ನರಸಿಂಹಲು ವಡವಾಟಿ. ರಾಜ್ಯಸಭೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ. ಗೃಹ ಸಚಿವ ಅಮಿತ್ ಶಾ ಅವರನ್ನು ವಜಾಗೊಳಿಸಲು ಮುಸ್ಲಿಂ ಫೋರಂ ಆಗ್ರಹ. ಗಬ್ಬೂರಿನಲ್ಲಿ ಇನಾಂ ಭೂಮಿ ಮಾರಾಟ. ಕ್ರಮಕ್ಕೆ ಆಗ್ರಹಿಸಿ ಮನವಿ. ರಂದು ಸವಿತಾ ಸಮಾಜ ನಿವೃತ್ತ ನೌಕರರ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ. ಧರೇಸಾಬ್